HD 24x7 ನ್ಯೂಸ್ಗೆ ಸ್ವಾಗತ. ಚರ್ಚೆ ಮಾಡಿದ ಮೇಲೆ ಇವಾಗ ಸರ್ಕಾರ ಒಂದು ನಿರ್ಣಯಕ್ಕೆ ಬಂತು. ಆ ನಿರ್ಣಯ ಏನಂದ್ರೆ OPS ಕೊಡಾಕ ಇಲ್ಲ, ಆ ನ್ಯೂ ಪೆನ್ಷನ್ ಹಂಗೆ ಕೊಡಾಕ ಇಲ್ಲ. ಇವಾಗ UPS ಯೂನಿಫೈಡ್ ಪೆನ್ಷನ್ ಸ್ಕೀಮ್ ಕೊಡಾಕ ಒಪ್ಕೊಂಡಿದ್ದಾರೆ. ಆದ್ರೆ ಸೇಮ್ ಅದರ ಕಂಡೀಷನ್ ಏನಂದ್ರೆ ನಮ್ಮ ಅವರೇಜ್ 12 ತಿಂಗಳ ಲಾಸ್ಟ್ ಡ್ರಾಪ್ ಬೇ ಅದನ್ನ 50% ಅದ್ರಾಗ ಪೆನ್ಷನ್ ಕೊಡಬೇಕಂತ ಒಪ್ಕೊಂಡಿದ್ದಾರೆ. ಈ ಪೆನ್ಷನ್ ಇವಾಗ ಏನು ಓಲ್ಡ್ ಪೆನ್ಷನ್ ಸ್ಕೀಮ್ನಾಗ ತಗೊಂತಾರೋ ಇದು ಸುಮಾರು ಈಕ್ವಲ್ ಬರ್ಬೋದು ಅಂತ ನಮ್ಮ ಇದು ಉದ್ದೇಶ. ಅದರಲ್ಲಿருந்து ನಾವು ಇದನ್ನ ಸರಿಯಾದ ನಮ್ಮ ಸರ್ಕಾರ ಇದನ್ನ ಮಾಡಿದಾರಂತ ನಾವು ತಿಳ್ಕೊಂಡು ಇದಕ್ಕೆ ನಾವು ಶನಿವಾರ ನಡೆದ ಮೀಟಿಂಗ್ದಲ್ಲಿ ನಮಗೆ ಪೆನ್ಷನ್ UPS ಹೆಸರಿನಾಗ ಏನೋ ಯೂನಿಫೈಡ್ ಪೆನ್ಷನ್ ಸ್ಕೀಮ್ ಲಾಗು ಆಯಿತು. ಈಕ್ವಲ್ 12 ತಿಂಗಳ ಸ್ಯಾಲರಿ ಅವರೇಜ್ ನಿಮಗೆ ಈಕ್ವಲ್ ಪೆನ್ಷನ್ ಸಿಕ್ತಿತ್ತು. ಈ ಪೆನ್ಷನ್ ಮುಂದೆ ಇಲ್ಲ. ನೀವು ನ್ಯಾಷನಲ್ ಪೆನ್ಷನ್ ಸ್ಕೀಮ್ನಾಗ ಇವಾಗ ನಿಮ್ಮ ಹೋರಾಟ ಮೂಲ ಈ ಪೆನ್ಷನ್ ಸರ್ಕಾರ ಒಪ್ಪಿಕೊಂಡು ಇವಾಗ ಸ್ಯಾಂಕ್ಷನ್ ಆಯಿತು. ಅದೇ ರೀತಿಯಾಗಿ ಈ ಸಂದರ್ಭದಲ್ಲಿ ನಾನೇ ಒಂದು ಅವಕಾಶ ತಗೊಂತೀನಿ, ನಮ್ಮ ಪ್ರಧಾನ ಕಾರ್ಯದರ್ಶಿಯವರಿಗೆ ಈ ಒಂದು ಮಾಲೆಯಿಂದ ಅವರಿಗೆ ಸನ್ಮಾನ ಮಾಡಿ. ಎಲ್ಲರಿಗೂ ತಲುಪಲು ನಮ್ಮ ಚಾನೆಲ್ನ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಜಾಹೀರಾತುಗಳಿಗಾಗಿ ನಮ್ಮನ್ನು ಸಂಪರ್ಕಿಸಿ. ನಿರಂತರ ಸುದ್ದಿಗಳಿಗಾಗಿ ಹುಬ್ಬಳ್ಳಿ ಧಾರವಾಡ ನ್ಯೂಸನ್ನು ವೀಕ್ಷಿಸಿ.